ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ಕಾವೇರಿ ನಿವಾಸದಿಂದ ನೇರವಾಗಿ ಈಗ ವಿಧಾನಸೌಧಕ್ಕೆ ಭೇಟಿ ನೀಡಿರುವಂತದ್ದು. ವಿಧಾನಸೌಧದ ನೆಹರು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾಲಾರ್ಪಣೆಯನ್ನ ಮಾಡಿ ಅದಾದ ನಂತರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ್ರು. ಅಂದ್ರೆ ನೆಹರು ಬಗ್ಗೆ ಮಾತನಾಡ್ತಾ ಮಾಧ್ಯಮದವರು ಕೂಡ ನಿನ್ನೆ DCM DK ಶಿವಕುಮಾರ್ ಹಾಗೂ ನೀವು ಹೈಕಮಾಂಡ್ ನೊಂದಿಗೆ ಮಾತುಕತೆ ಆಯ್ತು, ಚರ್ಚೆ ಆಯ್ತು ಅನ್ನುವಂತಹ ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ನಾಳೆ ಮಾತಾಡ್ತೀನಿ ಅನ್ನುವಂತಹ ಉತ್ತರವನ್ನ ಈಗ ಸಿದ್ದರಾಮಯ್ಯರು ಕೂಡ ನೀಡಿರುವಂತದ್ದು. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರದಲ್ಲಿ ಕೊನೆಗೂ ಕೂಡ ಸಿದ್ದರಾಮಯ್ಯರು ಮೌನ ಮುರಿದಿದ್ದಾರೆ ಅಂತಾನೆ ಹೇಳ್ಬೋದು. ಮನೆಯಿಂದ ಅಂದ್ರೆ ಕಾವೇರಿ ನಿವಾಸದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧದಲ್ಲಿ ನೆಹರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅದಾದ ನಂತರದಲ್ಲಿ KPCC ಕಚೇರಿಗೆ ಬರುವಂತಹ ರೂಟ್ ಮ್ಯಾಪ್ ಇತ್ತು. ಆದ್ರೆ ಬಹುತೇಕ ಈಗ KPCC ಕಚೇರಿಗೆ ಬರುವಂತಹ ಕಾರ್ಯಕ್ರಮಗಳು ಈಗ ರದ್ದನ ಮಾಡಿರುವಂತದ್ದು. ಹಾಗೇನೆ ವಿಧಾನಸೌಧದಲ್ಲಿ ನೆಹರು ಬಗ್ಗೆ ಮಾತನಾಡಿದ ನಂತರದಲ್ಲಿ ಮತ್ತೆ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಕರ್ನಾಟಕ ಟಿವಿಗೆ ಲಭ್ಯವಾಗಿದೆ ಅಂತಾನೆ ಹೇಳ್ಬೋದು. ಬಹಳ ಮುಖ್ಯವಾಗಿ ಹಾಗೂ ಎಲ್ಲರೂ ಕುತೂಹಲ ಮೂಡಿಸಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ನಾಳೆ ರಾಜ್ಯಪಾಲರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭೇಟಿಯನ್ನ ಮಾಡ್ತಾರಾ, ನಾಳೆ CM ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ, ಈ ಚರ್ಚೆ ಸದ್ಯ ಎಲ್ಲರಲ್ಲಿರುವಂತದ್ದು. ಬಹುತೇಕ KPCC-ಯಲ್ಲಿರುವಂತಹ ಹಿರಿಯ ಕಾಂಗ್ರೆಸ್ನ ನಾಯಕರು ಕೂಡ ಎಲ್ಲೂ ಕೂಡ ತುಟಿಯನ್ನ ಬಿತ್ತಾ ಇಲ್ಲ. ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರ ಆಗಿರ್ಬೋದು, DCM DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂತ ವಿಚಾರ ಆಗಿರ್ಬೋದು, ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನ ಡೆವಲಪ್ಮೆಂಟ್ ಬಗ್ಗೆ ಆಗಿರ್ಬೋದು, ಬೆಳವಣಿಗೆ ಬಗ್ಗೆ ಆಗಿರ್ಬೋದು, ಅಥವಾ ನಿನ್ನೆ ದೆಹಲಿಯಲ್ಲಿ ಸುಮಾರು 7 ಗಂಟೆ ಸಭೆಗಳಾಯ್ತು, ಹೈ ವೋಲ್ಟೇಜ್ ಮೀಟಿಂಗ್ಗಳಾಯ್ತು, ಇದ್ರ ಬಗ್ಗೆ ಎಲ್ಲೂ ಕೂಡ ಯಾರೂ ತುಟಿ ಬಿಚ್ತಾ ಇಲ್ಲ. ಅಂದ್ರೆ ಎಲ್ಲೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಇಲ್ಲ, ಗುಟ್ಟನ ಎಲ್ಲೂ ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಇದರಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ, ಶಾಸಕರಿಗೆ, ಮುಖಂಡರಿಗೆ ಒಂದು ಸಂದೇಶ ರವಾನೆ ಮಾಡಿದೆ. ನಾಳೆವರೆಗೂ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡಬೇಡಿ, ಮಾಧ್ಯಮಗಳಿಗಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಾಗ್ಲಿ ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಬೆಳವಣಿಗೆ ಅಂದ್ರೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಆ ರೀತಿಯಾಗಿ ಒಂದ್ ರೀತಿಯ ಸೂಚನೆ ಕೊಟ್ಟಿದ್ಯಾ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಬಹುತೇಕ ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ನಾಯಕರಾಗಿರ್ಬೋದು, ಬಹುತೇಕ ಶಾಸಕರು, ಸಚಿವರು ಎಲ್ಲೂ ಕೂಡ ಮಾತನಾಡದೆ ಮೌನ ಮುರಿದಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಒಂದು ಮೌನದ ಹಿಂದಿನ ಅರ್ಥ ಏನು, ಎಲ್ಲದಕ್ಕೂ ನಾಳೆ ಉತ್ತರ ಸಿಗತ್ತೆ. ಹಾಗಾಗಿ ಈಗ ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡ್ಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಯವನ್ನು ಕೂಡ ಕೇಳಿದಾರೆ ಅಂತ ಹೇಳಲಾಗಿರುವಂತದ್ದು. ಒಟ್ಟಾರೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಕೊಡ್ತಾರಾ ಅಥವಾ DCM DK ಶಿವಕುಮಾರ್ CM ಆಗ್ತಾರಾ ಅನ್ನುವಂಥದ್ದು ಸದ್ಯ ಈಗ ಚರ್ಚೆಯಲ್ಲಿ ಇರುವಂತದ್ದು. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ದೆಹಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ನ ಮೀಟಿಂಗ್ ನಂತರದಲ್ಲಿ ನಿನ್ನೆ ರಾತ್ರಿನೇ ಹಿಂದಿರುಗಿದ್ರು. ಆದ್ರೆ DCM DK ಶಿವಕುಮಾರ್ ಅವರು ಇಂದು ಮಧ್ಯಾಹ್ನ ಬರಬೇಕಾಗಿದ್ದಂತಹ DK ಶಿವಕುಮಾರ್ ಅವರು ಇನ್ನೂ ಕೂಡ ದೆಹಲಿಯಲ್ಲೇ ಟಿಕಣಿಯನ್ನ ಹೂಡಿರುವಂತದ್ದು. ಹಾಗಿದ್ರೆ ನಾಳೆ ಬೆಳಗ್ಗೆ DCM DK ಶಿವಕುಮಾರ್ ಬಂದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ಬಹುದು, ನಿಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ, ಇದೆಲ್ಲ ಚರ್ಚೆಗಳಿಗೆ, ಇದೆಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಸಿಗುತ್ತೆ. ಅಂದ ಹಾಗೆ ನಾಳೆ ಹೈಕಮಾಂಡ್ ನ ಈಗಾಗಲೇ ರಾಜ್ಯಕ್ಕೆ ಭೇಟಿ ನೀಡಲಿರುವಂತಹ ನಾಳೆ ಸುರ್ಜೇವಾಲಾ ಆಗಿರ್ಬೋದು ಅಥವಾ KC ವೇಣುಗೋಪಾಲ್ ಆಗಿರ್ಬೋದು, ನಾಳೆ ಸಭೆಯನ್ನ ಮಾಡ್ತಾರೆ. ಆ ಸಭೆ ನಂತರದಲ್ಲಿ ಏನ್ ಚರ್ಚೆಗಳಾಗತ್ತೆ, ಅದಾದ ನಂತರ ಏನು ಡೆವಲಪ್ಮೆಂಟ್ ಗಳಾಗತ್ತೆ, ತೆಗೆದುಕೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಇದ್ರ ಮೇಲೆ ನಾಳೆ ಏನ್ ಆಗ್ಬೋದು ಅನ್ನುವಂಥದ್ದನ್ನ ನಾವು ಹೇಳ್ಬೋದಾಗಿದೆ. ಈಗಾಗಲೇ ಕರ್ನಾಟಕ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿ ಸಿಕ್ಕಿರುವ ಪ್ರಕಾರ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಅನ್ನುವಂತಹ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ಕಾದು ನೋಡ್ಬೇಕು ನಾಳೆ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಸದ್ಯ ನಾವು ಕಾದು ನೋಡ್ಲೇಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.